ಖಂಡಿತ ಅಕ್ಕ ಬದುಕಿರೋ ವಿಷಯ ಅವ್ರಿಗೆ ಗೊತ್ತಾಗೋಕೆ ಸಾಧ್ಯನೇ ಇಲ್ಲಪ್ಪ. ಛೇ ಹಾಗೆಲ್ಲ ಇರಲ್ಲ ಸರ್. ಸುಮ್ನೆ ನಾವೇನೇನೋ ಅಂದ್ಕೊಂಡು ಗಾಬರಿ ಆಗೋದು ಬೇಡ. ಪುಟಿ, ಇದೆಲ್ಲ ಆಳವಾಗಿ ಯೋಚನೆ ಮಾಡೆ ಈಗ ನಾ ಹೇಳ್ತೀನಿ ಪರಿ. ಎಷ್ಟು ಅಧಿಕಾರದ ಬಲ ಇರೋ ಆ ಸರೋಜಾದೇವಿ ಜೊತೆ ನೀನು ಒಂಟಿ ಹೆಣ್ಣಾಗಿ ಹೋರಾಡೋದು ನನಗೆ ಸರಿ ಕಾಣಿಸ್ತಿಲ್ಲಮ್ಮ. ನಿನ್ನ ಹಿಂಗೆ ಒಂಟಿಯಾಗಿ ಬಿಟ್ಟು ದೇವಿನ ಊರಿಗೆ ಕರ್ಕೊಂಡು ಹೋಗೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ. ಅದಕ್ಕೇನೆ ಇನ್ನು ಮುಂದೆ ನಾನು ನಿನಗೆ ಇಲ್ಲಿ ಬೆಂಬಲವಾಗಿರ್ತೀನಮ್ಮ. ಹೌದಮ್ಮ, ಆಗಿದ್ದನ್ನ ನೆನ್ಸ್ಕೊಂಡು ನನ್ನ ಮಕ್ಕಳಿಗೆ ಬೈತಾ ಕೂತ್ಕೊಳ್ಳೋ ಕಾಲ ಎಲ್ಲ ಮುಗ್ದು ಹೋಯ್ತು. ಇನ್ನು ಮುಂದೆ ಈ ಅಪ್ಪ ತನ್ನಿಬ್ರು ಮಕ್ಕಳಿಗಾಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಂಥ ಕಾಲ ಬಂದ್ಬಿಡ್ತು. ನಾನು ನಿಮ್ ಜೊತೆ ಸೇರಿ ಹೋರಾಟದಲ್ಲಿ ಇಳಿತೀನಮ್ಮ. ಅಪ್ಪ, ನನ್ನ ಮಗಳ ದೇವಿ ಬಾಳಲ್ಲಿ ಬೆಳಕು ಮೂಡಬೇಕು. ಅವಳು ಬಾಳಗೊಂದು ಅರ್ಥ ಸಿಗಬೇಕು. ಅವಳ ಹೊಟ್ಟೆಯಲ್ಲಿರೋ ಮಗುಗೆ ಒಂದೊಳ್ಳೆ ಭವಿಷ್ಯ ಸಿಗಬೇಕು. ಅಲ್ಲಿವರೆಗೂ ಈ ಅಪ್ಪ ಸುಮ್ಮನೆ ಇರಲ್ಲಮ್ಮ. ನಾನು ಬೇರೆ ಯಾವ ತೀರ್ಮಾನ ಮಾಡಕ್ ಹೋಗಲ್ಲ. ಯೋಚನೆ ಮಾಡಬೇಡ್ರಮ್ಮ. ಅಪ್ಪ ನಿಮ್ ಜೊತೆಗಿದ್ದಾನೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನಿದ್ದೀನಮ್ಮ. ನೀವು ವರದರಾಜ್ ಅವರೇ, ಮಕ್ಕಳೇ, ಈಗ ನೀವು ತಗೊಂಡಿರೋದು ಸರಿಯಾದ ತೀರ್ಮಾನ ಸರ್. ಹೆತ್ತ ಮಕ್ಕಳ ಮೇಲಿರೋ ಅಕ್ರೆ ಇವತ್ತು ಮಾತಾಡ್ತು. ನೀವು ಯಾವುದಕ್ಕೂ ಯೋಚಿಸ್ಬೇಡಿ. ನಾನು ಕಾಯಿ ನಡೆಸ್ತೀನಿ, ನೀವು ನನಗೆ ಬೆಂಬಲವಾಗಿ ನಿಲ್ಲಿ. ನಾವಿಬ್ರು ಸೇರ್ಕೊಂಡು ಮಕ್ಕಳ ಮದುವೆನ ಜಾಮ್ ಅಂತ ಮಾಡೋಣ. ತುಂಬಾ ಉಪಕಾರ ಆಯ್ತು, ದೊಡ್ಡ ಉಪಕಾರ ಸರ್. ನನ್ನಿಬ್ರು ಮಕ್ಕಳು ಬಹಳ ಚೆನ್ನಾಗಿರ್ಬೇಕು. ಅದೇ ಹೊತ್ತಲ್ಲಿ ಗೋಕುಲ್ ಸರ್ ಮತ್ತೆ ಹುಷಾರಾಗಿ ಬರ್ಬೇಕು. ಅದಕ್ಕೆ ನಾವೆಲ್ಲ ಸೇರಿ ದೇವ್ರ ಹತ್ರ ಬೇಡ್ಕೋಬೇಕು ಸರ್. ಬೇಡ್ಕೋಬೇಕು. ನಮ್ಗೋಸ್ಕರ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅದ್ಕೆ ಕಾಫಿ. ಸುಭದ್ರಾ, ರಾಮು ಎಲ್ಲಿ? ಅವರು ರೂಮಲ್ಲಿ ಫೈಲ್ ಎಲ್ಲ ನೋಡ್ತಿದ್ದಾರೆ. ಅದಕ್ಕೆ ಬೇಗ ಅವನನ್ನು ರೆಡಿ ಆಗಕ್ಕೆ ಹೇಳು. ನಾವು ನಳನ್ ಮನೆಗೆ ಹೋಗ್ಬೇಕು. ಯಾಕದ್ಕೆ? ಏನು ಕೇಳಿದೆ? ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ. ಬರ್ತಾ ಬರ್ತಾ ಇವಳು ತುಂಬ ಮಾತಾಡ್ತಿದ್ದಾಳೆ. ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಏನ್ರಿ? ಏಯ್, ಎಲ್ಲೇ ಕಾಫಿ? ಎಲ್ಲೇ ಕಾಫಿನೂ ಇಲ್ಲ, ಸುಡ್ಗಾಡು ಇಲ್ಲ ನಿಮ್ಗೆ. ಈಗ ಅಲ್ಲೇನ್ ನಡೀತು ಗೊತ್ತಾ? ನೀನೇ ನಡೆದಿದ್ದು. ಅಪ್ಪ, ದೊಡ್ಡ ಕಾಮಿಡಿನೇ. ಹಾಗೆ ಮುಖ ಕುಗಿದ್ ಬಿಡ್ತೀನಿ. ಇರೋ ತೊಂದ್ರೆ ಸಾಲ್ದು ಅಂತ ನಿಮ್ಮಕ್ಕ ನಳನ್ ಮನೆಗೆ ಹೊರಟಿದ್ದಾರೆ. ನಿಮ್ಗೂ ರೆಡಿ ಆಗಕ್ ಹೇಳಿದ್ದಾರೆ. ಅಯ್ಯಯ್ಯೋ, ಅಲ್ಲಿಗ? ಅವರು ಅಲ್ಲಿಗೆ ಹೋಗಿ ಆ ಗೋಕಲ್ ಮಗಳನ್ನ ನೋಡಿ ಒಪ್ಕೊಂಡ್ ಬಂದ್ರೆ ನಮ್ ಪಾಡಿ ಏನಾಗ್ಬೇಡ. ಅವಳಿಗೆ ಸಮಾಧಾನ ಹೇಳ್ತೀನಿ ಅಂತ ಇವ್ರ ಪಾಡಿಗೆ ಇವ್ರು ಅಬಿಗೂ ಅವಳಿಗೂ ಮದ್ವೆ ಅಂತ ಏನಾದ್ರೂ ಫಿಕ್ಸ್ ಮಾಡಿದ್ರು ಅನ್ಕೊಳ್ಳಿ, ನಮ್ ಶ್ರುತಿ ಪಾಡು ಏನಾಗತ್ತೆ ರೀ? ಏ, ಅದನ್ನ ನಿಲ್ಸೋದಕ್ಕೆ ತಾನೇ ನಾವು ಆಕ್ಸಿಡೆಂಟ್ ಮಾಡ್ಸಿದ್ದು. ಈ ಬೇತಾಳ ಮತ್ತೆ ಮತ್ತೆ ನನ್ನ ಬೆನ್ನೆ ಹೇರ್ತಿದ್ಯಲ್ಲ. ರಾಮು, ರೆಡಿನಾ? ಅಕ್ಕ ರೆಡಿ ಅಕ್ಕ. ನಮ್ಮ ಅಕ್ಕನ್ನ ಅಕ್ಕ. ಬಾ, ನಳನ್ ಸರ್ ಮನೆಗೆ ಹೋಗ್ಬೇಕು. ಒಳ್ಳೆ ಕಾಲ ಮುಗೀತಾ ಬಂತು. ಅಷ್ಟರೊಳಗಡೆ ಮನೆಯಿಂದ ಹೊರಡೋಣ. ಅಕ್ಕ, ಈಗ್ಲೇ ಯಾಕಕ್ಕ ದಿಢೀರಂತ ನಳನ್ ಮನೆ? ಏಯ್, ನಮ್ ಮನೆಗೆ ಸಂಬಂಧ ಮಾತಾಡಕ್ ಬರ್ತಿರುವಾಗ ನಡು ದಾರಿಯಲ್ಲಿ ಆಕ್ಸಿಡೆಂಟ್ ನಡೆದಿದೆ. ಹೋಗಿ ನೋಡ್ಕೊಂಡ್ ಬರೋದು ನಮ್ ಕರ್ತವ್ಯ. ಅಕ್ಕ, ದಟ್ಸ್ ಕಾಲ್ಡ್ ಮ್ಯಾನರ್ಸ್. ಅಕ್ಕ ಪ್ಲೀಸ್ ಅಕ್ಕ, ನಿಲ್ಲಕ್ಕ. ಏನೋ, ನಾವೀಗ ಅಲ್ಲಿಗೆ ಹೋದ್ರೆ ಚೆನ್ನಾಗಿರಲ್ಲಕ್ಕ. ನಾವಿವಾಗ ಅಲ್ಲಿಗೆ ಹೋಗದೆ ಇದ್ರೇನೆ ಚೆನ್ನಾಗಿರಲ್ಲ.
ಅಕ್ಕ ಹೇಳೋದ್ ಕೇಳಕ್ಕ. ಏಯ್, ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ನೀನ್ ನನಗೆ ಅಡ್ವೈಸ್ ಕೊಡ್ಬೇಡ. ಮಾತಾಡ್ದೆ ನನ್ನ ಹಿಂದೆ ಬಾ. ಬೇಡ ಅಂತ ಹೇಳ್ರಿ. ಇರೋ ನಾನು ಮಾತಾಡ್ತೀನಿ ಇರು. ಅಕ್ಕ, ನಾವೇ ಅಲ್ಲಿಗೆ ಹೋದ್ರೆ ಏನಾದ್ರು ಅಪಶಕನ ಅನ್ಕೊಂತಾರ ಅಕ್ಕ? ಅದು ಹೇಗೋ ಅಪಶಕನ ಅಂದ್ಕೊಳ್ತಾರೆ. ಅಕ್ಕ, ಅವರು ನಮ್ಮ ಮನೆಗೆ ಬರುವಾಗ ತಾನೇ ಈ ಆಕ್ಸಿಡೆಂಟ್ ನಡೆದಿದ್ದು. ಅದನ್ನ ಅವರು ಅಪಶಕನ ಅಂತ ಅನ್ಕೊಂಡ್ರೆ